ವೆಲ್ಕಮ್ ಬ್ಯಾಕ್. ನೋಡಿ, ತಂತ್ರಜ್ಞಾನದ ನಾಗಾಲೋಟದಲ್ಲಿ ಸೈಬರ್ ವಂಚನೆ ಅನ್ನೋದು ಒಂದು ದೊಡ್ಡ ಮಹಾಮಾರಿಯಾಗಿ ಸಮಾಜವನ್ನ ಕಾಡ್ತಾ ಇದೆ. ಜನಸಾಮಾನ್ಯರ ಜೀವಮಾನದ ಸಂಪಾದನೆಯ ಮೇಲೆ ಕಣ್ಣಿಟ್ಟಿರೋ ಈ ಖದೀಮರಿಗೆ ಈಗ ಒಳಗಿನವರೇ ಸಾಥ್ ನೀಡ್ತಾ ಇರೋದು ಆತಂಕಕಾರಿ ವಿಚಾರ. ಶಿವಮೊಗ್ಗದಲ್ಲಿ ಸರ್ಕಾರಿ ಕಚೇರಿಯಲ್ಲೇ ಚಾಲಕನಾಗಿದ್ದವನೊಬ್ಬ ಸೈಬರ್ ಖದೀಮರ ಏಜೆಂಟ್ ಆಗಿ ಬದಲಾಗಿದ್ದ. ಏನೆಲ್ಲ ಆಯ್ತು ಆ ನಂತರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಡ್ರೈವರ್ ದರ್ಬಾರ್ ಸೈಬರ್ ಖದೀಮರ ಏಜೆಂಟ್. ಮಲೆನಾಡಲ್ಲಿ ಬಯಲಾಯಿತು ಅಂತಾರಾಷ್ಟ್ರೀಯ ಸೈಬರ್ ಜಾಲ. ಇವನ ಹೆಸರು ಶರತ್ ಕುಮಾರ್ ಅಲಿಯಾಸ್ ಗುಂಡಾ. ಶಿವಮೊಗ್ಗದ ತುಂಗಾನಗರ ನಿವಾಸಿಯಾದ ಈತ ಒಂದು ಸರ್ಕಾರಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಹೊರನೋಟಕ್ಕೆ ಕೇವಲ ಚಾಲಕನಾಗಿದ್ದ ಈತ ಒಳಗೊಳಗೆ ಸೈಬರ್ ವಂಚಕರ ಜೊತೆ ಸೇರಿ ಕೋಟಿ ಕೋಟಿ ಲೂಟಿ ಮಾಡೋಕೆ ಸ್ಕೆಚ್ ಹಾಕಿದ್ದ. ಟೀ ಅಂಗಡಿ ನಡೆಸುತ್ತಿದ್ದ ತನ್ನದೇ ಸ್ನೇಹಿತ ಅಮಿತ್ ಎಂಬುವನಿಗೆ 15 ದಿನಕ್ಕೊಮ್ಮೆ ಕಮಿಷನ್ ಕೊಡುವ ಆಮಿಷ ಒಡ್ಡಿ ಆತನ ಬ್ಯಾಂಕ್ ಪಾಸ್ಬುಕ್, ಎಟಿಎಂ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಪಡೆದುಕೊಂಡಿದ್ದ. ಆದರೆ ತನ್ನ ಬ್ಯಾಂಕ್ ಖಾತೆ ಫ್ರೀಸ್ ಆದಾಗ ಅಮಿತ್ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಗುಂಡ ಮಾಡಿದ ಆ 55 ಕೋಟಿ ವಂಚನೆಯ ಬಣ್ಣ ಬಯಲಾಗಿದೆ. ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆನ್ಲೈನ್ ಫ್ರಾಡ್ ರಿಲೇಟೆಡ್ ಕೇಸನ್ನ ನಾವು 6ನೇ ತಾರೀಕು ದಾಖಲ ಮಾಡಿಕೊಂಡಿದ್ವಿ. ಈ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯ ಅಕೌಂಟ್ ಅನ್ನ ಅವನಿಗೆ ಗೊತ್ತಿಲ್ಲದಲೇ ಅದನ್ನ ಯೂಸ್ ಮಾಡಿ ಆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿರೋದನ್ನ ಈ ವ್ಯಕ್ತಿ ಅಬ್ಸರ್ವ್ ಮಾಡಿದ್ದಾನೆ. ಈ ಅಬ್ಸರ್ವ್ ಮಾಡಿದ್ದನ್ನ ನೋಡಿ ತಕ್ಷಣ ನಮ್ಮ ಹತ್ರ ಬಂದು ಅವನು ಒಂದು ಕಂಪ್ಲೇಂಟ್ ನಮೂದನೆ ಮಾಡಿದ್ದಾನೆ. ಇದನ್ನ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದಾಗ ಒಂದು 4-5 ಲೇಯರ್ ಆದ್ಮೇಲೆ ನಾವು ಟೋಟಲ್ ಅರೌಂಡ್ 11 ಲೇಯರ್ ತನಕ ಹೋಗಬೇಕಾಯ್ತು ನಾವು. ಅಮಿತ್ನ ಒಂದೇ ಒಂದು ಬ್ಯಾಂಕ್ ಖಾತೆಯ ಮೇಲೆ ದೇಶಾದ್ಯಂತ ಬರೋಬ್ಬರಿ 51 ಸೈಬರ್ ಪ್ರಕರಣಗಳು ದಾಖಲಾಗಿರೋದು ಗೊತ್ತಾಗಿದೆ. ಈ ಸುದ್ದಿ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಶಿವಮೊಗ್ಗ ಸಿಇಎನ್ ಠಾಣೆ ಪೊಲೀಸರು ಶರತ್ ಕುಮಾರ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದರು. ಆಗ ಸ್ಫೋಟಕ ಸತ್ಯ ಹೊರಬಂದಿದೆ. ಈತನ ಬಳಿ ಇದ್ದ 19 ಬಾಡಿಗೆ ಬ್ಯಾಂಕ್ ಖಾತೆಗಳ ಮೂಲಕ ಸೈಬರ್ ವಂಚಕರು ದೇಶಾದ್ಯಂತ 100 ಜನರಿಗೆ ಬರೋಬ್ಬರಿ 55 ಕೋಟಿ 43 ಲಕ್ಷ ರೂಪಾಯಿ ಪಂಗನಾಮ ಹಾಕಿರೋದು ಗೊತ್ತಾಗಿದೆ. ಶರತ್ ಅನ್ನೋ ವ್ಯಕ್ತಿ ನಮಗೆ ಸಿಕ್ಬೀಳ್ತಾನೆ. ಅವನು ಈ ಶರತ್ ಅನ್ನೋನು ಮೂಲತಃ ಇಲ್ಲಿ ಅವನು ಡ್ರೈವರ್ ಕೆಲಸ ಮಾಡ್ಕೊಂಡು ಒಂದು SSLC ಓದ್ಕೊಂಡಿರ್ತಾನೆ. ಈ ಶರತ್ತು ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಅನ್ನ ಅವನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇವನು ಮತ್ತೊಬ್ಬನಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವಾಗ ಜಸ್ಟ್ ಗೊತ್ತಾಗಿದೆ. ಹೌದು, ಒಂದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಇರೋದು ಇವಾಗ ಪ್ರೂವ್ ಆಗಿದೆ. ಇವನ ಹತ್ರ 19 ಮ್ಯೂಲ್ ಅಕೌಂಟ್. ಈ ಮ್ಯೂಲ್ ಅಕೌಂಟ್ ಏನು ಅಂದ್ರೆ ಯಾರೋ ಒಬ್ರು ವ್ಯಕ್ತಿಗೆ ತಿಳಿದಲೆ ಅಥವಾ ತಿಳಿದಿದ್ದು, ಅದು ತಿಳಿದಲೇನೂ ಆಗ್ಬೋದು ಅಥವಾ ಅವನಿಗೆ ಗೊತ್ತಿದ್ದಂಗೂ ಆಗ್ಬೋದು, ಆ ಅಕೌಂಟ್ ಡೀಟೇಲ್ಸ್ ಅನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಆ ವ್ಯಕ್ತಿ ಆ ಅಕೌಂಟ್ ಡೀಟೇಲ್ಸ್ ಅಲ್ಲೇನೆ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಅವನಿಗೆ ತಿಂಗಳ ಒಂದು ಕಮಿಷನ್ ಆಗಿ ಅವನು ನೀಡ್ತಾನೆ. ಶಿವಮೊಗ್ಗ ಎಸ್ಪಿ ಬಿ ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೃಷ್ಣಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಈ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಅರೆಸ್ಟ್ ಮಾಡಿದೆ. ಜನಸಾಮಾನ್ಯರ ಅಜ್ಞಾನ ಮತ್ತು ಕಮಿಷನ್ ಆಸೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಈ ಡ್ರೈವರ್ ಶರತ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಕಮಿಷನ್ ಆಸೆಗೆ ಬಿದ್ದು ನಿಮ್ಮ ಬ್ಯಾಂಕ್ ವಿವರಗಳನ್ನು ಯಾರೊಂದು ಕೈಗೆ ನೀಡಬೇಡಿ. ನಿಮ್ಮ ಒಂದು ಪಾಸ್ಬುಕ್ ಅಥವಾ ಎಟಿಎಂ ಕಾರ್ಡ್ ನಿಮ್ಮನ್ನ ವಂಚನೆಗೆ ಸಿಲುಕಿಸಬಹುದು. ಸೈಬರ್ ಲೋಕದ ಈ ಮಾಯಾಜಾಲದಿಂದ ದೂರವಿರಿ, ಸುರಕ್ಷಿತವಾಗಿರಿ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವೆಲ್ಕಮ್ ಬ್ಯಾಕ್. ನೋಡಿ, ತಂತ್ರಜ್ಞಾನದ ನಾಗಾಲೋಟದಲ್ಲಿ ಸೈಬರ್ ವಂಚನೆ ಅನ್ನೋದು ಒಂದು ದೊಡ್ಡ ಮಹಾಮಾರಿಯಾಗಿ ಸಮಾಜವನ್ನ ಕಾಡ್ತಾ ಇದೆ. ಜನಸಾಮಾನ್ಯರ ಜೀವಮಾನದ ಸಂಪಾದನೆಯ ಮೇಲೆ ಕಣ್ಣಿಟ್ಟಿರೋ ಈ ಖದೀಮರಿಗೆ ಈಗ ಒಳಗಿನವರೇ ಸಾಥ್ ನೀಡ್ತಾ ಇರೋದು ಆತಂಕಕಾರಿ ವಿಚಾರ. ಶಿವಮೊಗ್ಗದಲ್ಲಿ ಸರ್ಕಾರಿ ಕಚೇರಿಯಲ್ಲೇ ಚಾಲಕನಾಗಿದ್ದವನೊಬ್ಬ ಸೈಬರ್ ಖದೀಮರ ಏಜೆಂಟ್ ಆಗಿ ಬದಲಾಗಿದ್ದ. ಏನೆಲ್ಲ ಆಯ್ತು ಆ ನಂತರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಡ್ರೈವರ್ ದರ್ಬಾರ್ ಸೈಬರ್ ಖದೀಮರ ಏಜೆಂಟ್. ಮಲೆನಾಡಲ್ಲಿ ಬಯಲಾಯಿತು ಅಂತಾರಾಷ್ಟ್ರೀಯ ಸೈಬರ್ ಜಾಲ. ಇವನ ಹೆಸರು ಶರತ್ ಕುಮಾರ್ ಅಲಿಯಾಸ್ ಗುಂಡಾ. ಶಿವಮೊಗ್ಗದ ತುಂಗಾನಗರ ನಿವಾಸಿಯಾದ ಈತ ಒಂದು ಸರ್ಕಾರಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಹೊರನೋಟಕ್ಕೆ ಕೇವಲ ಚಾಲಕನಾಗಿದ್ದ ಈತ ಒಳಗೊಳಗೆ ಸೈಬರ್ ವಂಚಕರ ಜೊತೆ ಸೇರಿ ಕೋಟಿ ಕೋಟಿ ಲೂಟಿ ಮಾಡೋಕೆ ಸ್ಕೆಚ್ ಹಾಕಿದ್ದ.
ಟೀ ಅಂಗಡಿ ನಡೆಸುತ್ತಿದ್ದ ತನ್ನದೇ ಸ್ನೇಹಿತ ಅಮಿತ್ ಎಂಬುವನಿಗೆ 15 ದಿನಕ್ಕೊಮ್ಮೆ ಕಮಿಷನ್ ಕೊಡುವ ಆಮಿಷವೊಡ್ಡಿ ಆತನ ಬ್ಯಾಂಕ್ ಪಾಸ್ಬುಕ್, ಎಟಿಎಂ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಪಡೆದುಕೊಂಡಿದ್ದ. ಆದರೆ ತನ್ನ ಬ್ಯಾಂಕ್ ಖಾತೆ ಫ್ರೀಸ್ ಆದಾಗ ಅಮಿತ್ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಗುಂಡ ಮಾಡಿದ ಆ 55 ಕೋಟಿ ವಂಚನೆಯ ಬಣ್ಣ ಬಯಲಾಗಿದೆ. ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆನ್ಲೈನ್ ಫ್ರಾಡ್ ರಿಲೇಟೆಡ್ ಕೇಸನ್ನ ನಾವು 6ನೇ ತಾರೀಕು ದಾಖಲ ಮಾಡಿಕೊಂಡಿದ್ವಿ. ಈ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯ ಅಕೌಂಟ್ ಅನ್ನ ಅವನಿಗೆ ಗೊತ್ತಿಲ್ಲದಲೆ ಅದನ್ನ ಯೂಸ್ ಮಾಡಿ ಆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿರೋದನ್ನ ಈ ವ್ಯಕ್ತಿ ಅಬ್ಸರ್ವ್ ಮಾಡಿದ್ದಾನೆ. ಈ ಅಬ್ಸರ್ವ್ ಮಾಡಿದ್ದನ್ನ ನೋಡಿ ತಕ್ಷಣ ನಮ್ಮ ಹತ್ರ ಬಂದು ಅವನು ಒಂದು ಕಂಪ್ಲೇಂಟ್ ನಮೂದನೆ ಮಾಡಿದ್ದಾನೆ. ಇದನ್ನ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದಾಗ ಒಂದು 4-5 ಲೇಯರ್ ಆದ್ಮೇಲೆ ನಾವು ಟೋಟಲ್ ಅರೌಂಡ್ 11 ಲೇಯರ್ ತನಕ ಹೋಗಬೇಕಾಯ್ತು ನಾವು. ಅಮಿತ್ನ ಒಂದೇ ಒಂದು ಬ್ಯಾಂಕ್ ಖಾತೆಯ ಮೇಲೆ ದೇಶಾದ್ಯಂತ ಬರೋಬ್ಬರಿ 51 ಸೈಬರ್ ಪ್ರಕರಣಗಳು ದಾಖಲಾಗಿರೋದು ಗೊತ್ತಾಗಿದೆ. ಈ ಸುದ್ದಿ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಶಿವಮೊಗ್ಗ ಸಿಇಎನ್ ಠಾಣೆ ಪೊಲೀಸರು ಶರತ್ ಕುಮಾರ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದರು. ಆಗ ಸ್ಫೋಟಕ ಸತ್ಯ ಹೊರಬಂದಿದೆ. ಈತನ ಬಳಿ ಇದ್ದ 19 ಬಾಡಿಗೆ ಬ್ಯಾಂಕ್ ಖಾತೆಗಳ ಮೂಲಕ ಸೈಬರ್ ವಂಚಕರು ದೇಶಾದ್ಯಂತ 100 ಜನರಿಗೆ ಬರೋಬ್ಬರಿ 55 ಕೋಟಿ 43 ಲಕ್ಷ ರೂಪಾಯಿ ಪಂಗನಾಮ ಹಾಕಿರೋದು ಗೊತ್ತಾಗಿದೆ. ಶರತ್ ಅನ್ನೋ ವ್ಯಕ್ತಿ ನಮಗೆ ಸಿಕ್ಬೀಳ್ತಾನೆ. ಅವನು ಈ ಶರತ್ ಅನ್ನೋನು ಮೂಲತಃ ಇಲ್ಲಿ ಅವನು ಡ್ರೈವರ್ ಕೆಲಸ ಮಾಡ್ಕೊಂಡು ಒಂದು SSLC ಓದ್ಕೊಂಡಿರ್ತಾನೆ. ಈ ಶರತ್ತು ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಅನ್ನ ಅವನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇವನು ಮತ್ತೊಬ್ಬನಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವಾಗ ಜಸ್ಟ್ ಗೊತ್ತಾಗಿದೆ. ಹೌದು, ಒಂದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಇರೋದು ಇವಾಗ ಪ್ರೂವ್ ಆಗಿದೆ. ಇವನ ಹತ್ರ 19 ಮ್ಯೂಲ್ ಅಕೌಂಟ್. ಈ ಮ್ಯೂಲ್ ಅಕೌಂಟ್ ಏನು ಅಂದ್ರೆ ಯಾರೋ ಒಬ್ರು ವ್ಯಕ್ತಿಗೆ ತಿಳಿದಲೆ ಅಥವಾ ತಿಳಿದಿದ್ದು, ಅದು ತಿಳಿದಲೇನೂ ಆಗ್ಬಹುದು ಅಥವಾ ಅವನಿಗೆ ಗೊತ್ತಿದ್ದಂಗೂ ಆಗ್ಬಹುದು, ಆ ಅಕೌಂಟ್ ಡೀಟೇಲ್ಸ್ ಅನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಆ ವ್ಯಕ್ತಿ ಆ ಅಕೌಂಟ್ ಡೀಟೇಲ್ಸ್ ಅಲ್ಲೇನೆ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಅವನಿಗೆ ತಿಂಗಳ ಒಂದು ಕಮಿಷನ್ ಆಗಿ ಅವನು ನೀಡ್ತಾನೆ. ಶಿವಮೊಗ್ಗ ಎಸ್ಪಿ ಬಿ ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೃಷ್ಣಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಈ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಅರೆಸ್ಟ್ ಮಾಡಿದೆ. ಜನಸಾಮಾನ್ಯರ ಅಜ್ಞಾನ ಮತ್ತು ಕಮಿಷನ್ ಆಸೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಈ ಡ್ರೈವರ್ ಶರತ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಕಮಿಷನ್ ಆಸೆಗೆ ಬಿದ್ದು ನಿಮ್ಮ ಬ್ಯಾಂಕ್ ವಿವರಗಳನ್ನ ಯಾರೊಂದು ಕೈಗೆ ನೀಡಬೇಡಿ. ನಿಮ್ಮ ಒಂದು ಪಾಸ್ಬುಕ್ ಅಥವಾ ಎಟಿಎಂ ಕಾರ್ಡ್ ನಿಮ್ಮನ್ನ ವಂಚನೆಗೆ ಸಿಲುಕಿಸಬಹುದು. ಸೈಬರ್ ಲೋಕದ ಈ ಮಾಯಾಜಾಲದಿಂದ ದೂರವಿರಿ, ಸುರಕ್ಷಿತವಾಗಿರಿ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವೆಲ್ಕಮ್ ಬ್ಯಾಕ್. ನೋಡಿ, ತಂತ್ರಜ್ಞಾನದ ನಾಗಾಲೋಟದಲ್ಲಿ ಸೈಬರ್ ವಂಚನೆ ಅನ್ನೋದು ಒಂದು ದೊಡ್ಡ ಮಹಾಮಾರಿಯಾಗಿ ಸಮಾಜವನ್ನ ಕಾಡ್ತಾ ಇದೆ. ಜನಸಾಮಾನ್ಯರ ಜೀವಮಾನದ ಸಂಪಾದನೆಯ ಮೇಲೆ ಕಣ್ಣಿಟ್ಟಿರೋ ಈ ಖದೀಮರಿಗೆ ಈಗ ಒಳಗಿನವರೇ ಸಾಥ್ ನೀಡ್ತಾ ಇರೋದು ಆತಂಕಕಾರಿ ವಿಚಾರ. ಶಿವಮೊಗ್ಗದಲ್ಲಿ ಸರ್ಕಾರಿ ಕಚೇರಿಯಲ್ಲೇ ಚಾಲಕನಾಗಿದ್ದವನೊಬ್ಬ ಸೈಬರ್ ಖದೀಮರ ಏಜೆಂಟ್ ಆಗಿ ಬದಲಾಗಿದ್ದ. ಏನೆಲ್ಲ ಆಯಿತು ಆ ನಂತರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಡ್ರೈವರ್ ದರ್ಬಾರ್, ಸೈಬರ್ ಖದೀಮರ ಏಜೆಂಟ್. ಮಲೆನಾಡಲ್ಲಿ ಬಯಲಾಯಿತು ಅಂತಾರಾಷ್ಟ್ರೀಯ ಸೈಬರ್ ಜಾಲ. ಇವನ ಹೆಸರು ಶರತ್ ಕುಮಾರ್ ಅಲಿಯಾಸ್ ಗುಂಡ. ಶಿವಮೊಗ್ಗದ ತುಂಗಾನಗರ ನಿವಾಸಿಯಾದ ಈತ ಒಂದು ಸರ್ಕಾರಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಹೊರನೋಟಕ್ಕೆ ಕೇವಲ ಚಾಲಕನಾಗಿದ್ದ ಈತ ಒಳಗೊಳಗೆ ಸೈಬರ್ ವಂಚಕರ ಜೊತೆ ಸೇರಿ ಕೋಟಿ ಕೋಟಿ ಲೂಟಿ ಮಾಡೋಕೆ ಸ್ಕೆಚ್ ಹಾಕಿದ್ದ. ಟೀ ಅಂಗಡಿ ನಡೆಸುತ್ತಿದ್ದ ತನ್ನದೇ ಸ್ನೇಹಿತ ಅಮಿತ್ ಎಂಬುವನಿಗೆ 15 ದಿನಕ್ಕೊಮ್ಮೆ ಕಮಿಷನ್ ಕೊಡುವ ಆಮಿಷವೊಡ್ಡಿ ಆತನ ಬ್ಯಾಂಕ್ ಪಾಸ್ಬುಕ್, ಎಟಿಎಂ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಪಡೆದುಕೊಂಡಿದ್ದ. ಆದರೆ ತನ್ನ ಬ್ಯಾಂಕ್ ಖಾತೆ ಫ್ರೀಸ್ ಆದಾಗ ಅಮಿತ್ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಗುಂಡ ಮಾಡಿದ ಆ 55 ಕೋಟಿ ವಂಚನೆಯ ಬಣ್ಣ ಬಯಲಾಗಿದೆ. ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆನ್ಲೈನ್ ಫ್ರಾಡ್ ರಿಲೇಟೆಡ್ ಕೇಸನ್ನ ನಾವು 6ನೇ ತಾರೀಕು ದಾಖಲ ಮಾಡಿಕೊಂಡಿದ್ವಿ. ಈ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯ ಅಕೌಂಟ್ ಅನ್ನ ಅವನಿಗೆ ಗೊತ್ತಿಲ್ಲದಲೆ ಅದನ್ನ ಯೂಸ್ ಮಾಡಿ ಆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿರೋದನ್ನ ಈ ವ್ಯಕ್ತಿ ಅಬ್ಸರ್ವ್ ಮಾಡಿದ್ದಾನೆ. ಈ ಅಬ್ಸರ್ವ್ ಮಾಡಿದ್ದನ್ನ ನೋಡಿ ತಕ್ಷಣ ನಮ್ಮ ಹತ್ರ ಬಂದು ಅವನು ಒಂದು ಕಂಪ್ಲೇಂಟ್ ನಮೂದನೆ ಮಾಡಿದ್ದಾನೆ. ಇದನ್ನ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದಾಗ
ಒಂದು 4-5 ಲೇಯರ್ ಆದ್ಮೇಲೆ ನಾವು ಟೋಟಲ್ ಅರೌಂಡ್ 11 ಲೇಯರ್ ತನಕ ಹೋಗ್ಬೇಕಾಯ್ತು ನಾವು. ಅಮಿತ್ನ ಒಂದೇ ಒಂದು ಬ್ಯಾಂಕ್ ಖಾತೆಯ ಮೇಲೆ ದೇಶಾದ್ಯಂತ ಬರೋಬ್ಬರಿ 51 ಸೈಬರ್ ಪ್ರಕರಣಗಳು ದಾಖಲಾಗಿರೋದು ಗೊತ್ತಾಗಿದೆ. ಈ ಸುದ್ದಿ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಶಿವಮೊಗ್ಗ ಸಿಇಎನ್ ಠಾಣೆ ಪೊಲೀಸರು ಶರತ್ ಕುಮಾರ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದರು. ಆಗ ಸ್ಫೋಟಕ ಸತ್ಯ ಹೊರಬಂದಿದೆ. ಈತನ ಬಳಿ ಇದ್ದ 19 ಬಾಡಿಗೆ ಬ್ಯಾಂಕ್ ಖಾತೆಗಳ ಮೂಲಕ ಸೈಬರ್ ವಂಚಕರು ದೇಶಾದ್ಯಂತ ನೂರಾರು ಜನರಿಗೆ ಬರೋಬ್ಬರಿ 55 ಕೋಟಿ 43 ಲಕ್ಷ ರೂಪಾಯಿ ಪಂಗನಾಮ ಹಾಕಿರೋದು ಗೊತ್ತಾಗಿದೆ. ಶರತ್ ಅನ್ನೋ ವ್ಯಕ್ತಿ ನಮಗೆ ಸಿಕ್ಬೀಳ್ತಾನೆ. ಅವನು ಈ ಶರತ್ ಅನ್ನೋನು ಮೂಲತಃ ಇಲ್ಲಿ ಅವನು ಡ್ರೈವರ್ ಕೆಲಸ ಮಾಡ್ಕೊಂಡು ಒಂದು SSLC ಓದ್ಕೊಂಡಿರ್ತಾನೆ. ಈ ಶರತ್ತು ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮ್ ಅನ್ನ ಅವನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇವನು ಮತ್ತೊಬ್ಬನಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವಾಗ ಜಸ್ಟ್ ಗೊತ್ತಾಗಿದೆ. ಹೌದು, ಒಂದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಇರೋದು ಇವಾಗ ಪ್ರೂವ್ ಆಗಿದೆ. ಇವನ ಹತ್ರ 19 ಮ್ಯೂಲ್ ಅಕೌಂಟ್. ಈ ಮ್ಯೂಲ್ ಅಕೌಂಟ್ ಏನು ಅಂದ್ರೆ ಯಾರೋ ಒಬ್ರು ವ್ಯಕ್ತಿಗೆ ತಿಳಿದಲೆ ಅಥವಾ ತಿಳಿದಿದ್ದು, ಅದು ತಿಳಿದಲ್ಲೇನೂ ಆಗ್ಬೋದು ಅಥವಾ ಅವನಿಗೆ ಗೊತ್ತಿದ್ದಂಗೂ ಆಗ್ಬೋದು, ಆ ಅಕೌಂಟ್ ಡೀಟೇಲ್ಸ್ ಅನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಆ ವ್ಯಕ್ತಿ ಆ ಅಕೌಂಟ್ ಡೀಟೇಲ್ಸ್ ಅಲ್ಲೇನೆ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಅವನಿಗೆ ತಿಂಗಳ ಒಂದು ಕಮಿಷನ್ ಆಗಿ ಅವನು ನೀಡ್ತಾನೆ. ಶಿವಮೊಗ್ಗ ಎಸ್ಪಿ ಬಿ ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೃಷ್ಣಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಈ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಅರೆಸ್ಟ್ ಮಾಡಿದೆ. ಜನಸಾಮಾನ್ಯರ ಅಜ್ಞಾನ ಮತ್ತು ಕಮಿಷನ್ ಆಸೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಈ ಡ್ರೈವರ್ ಶರತ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಕಮಿಷನ್ ಆಸೆಗೆ ಬಿದ್ದು ನಿಮ್ಮ ಬ್ಯಾಂಕ್ ವಿವರಗಳನ್ನ ಯಾರೊಂದು ಕೈಗೆ ನೀಡಬೇಡಿ. ನಿಮ್ಮ ಒಂದು ಪಾಸ್ಬುಕ್ ಅಥವಾ ಎಟಿಎಂ ಕಾರ್ಡ್ ನಿಮ್ಮನ್ನ ವಂಚನೆಗೆ ಸಿಲುಕಿಸಬಹುದು. ಸೈಬರ್ ಲೋಕದ ಈ ಮಾಯಾಜಾಲದಿಂದ ದೂರವಿರಿ, ಸುರಕ್ಷಿತವಾಗಿರಿ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.